ಮೂಡ ಹಗರಣ, ಬಹುಕೋಟಿ ಚಿನ್ನದ ಹಗರಣ ನಡೀತಾ ಇತ್ತು. ಅದೇ ರೀತಿ ಈಗ ಒಂದು ಚೆಸ್ಕಾಂ ಹಗರಣ. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ನಮಸ್ಕಾರ ವೀಕ್ಷಕರೇ, ಸೆಸ್ಕಾ ಮುನಿಗೋಪಾಲ್ ರಾಜು ಅಂತಾರೆ ಆರೋಪ ಸತ್ಯಕ್ಕೆ ದೂರ. ವೀಕ್ಷಕರೇ, KRS ಒಂದು ಆರೋಪ ಮಾಡಿದೆ ಮುನಿರಾಜು ಹಾಗೆ ಒಂದು 22 ಜನರ ಮೇಲೆ. ಬಹುಕೋಟಿ ಹಗರಣ ಸೆಸ್ಕಾದಲ್ಲಿ ಸಾಕಷ್ಟು ಇಲ್ಲಿ ಅಭಿವೃದ್ಧಿ ಕೆಲಸ ನಿಯಮಾನುಸಾರ ಮಾಡಿಲ್ಲ, ಹಾಗೆ ಯಾವುದೇ ಕಾಮಗಾರಿ ಪರಿವರ್ತಕ ಖರೀದಿಗೆ ಎಲ್ಲವನ್ನ ಗಾಳಿಗೆ ತೂರಲಾಗಿದೆ. ಇಲ್ಲಿ ಬಿಲ್ಸು ಬೇರೆ ರೀತಿ ಮ್ಯಾನಿಪುಲೇಟ್ ಆಗಿದ್ದಾವೆ ಅಂದ ರೀತಿಯಲ್ಲಿ. ಇಲ್ಲಿ ಅದಕ್ಕೆ ಅವರ ಆರೋಪ ಏನ್ ಹೇಳ್ತಾರಂತ ಹೇಳಿ ನಿಮ್ಗೆ ಕೇಳಿಸಿದ್ರೆ, ಇಲ್ಲಿ ಹಗರಣ ಇದೆಯಾ ಒಂದು ತನಿಖೆಗೆ ಅಂದ್ರೆ ಲೋಕಾಯುಕ್ತ ಕೊಟ್ಟಿನಿ ಅಂತ ಹೇಳ್ತಾರೆ. ಅದು ಏನಾದ್ರೂ ಕೂಡ ತೀರ್ಮಾನ ಆಗ್ಲಿ. ಅದಾದ್ಮೇಲೆ ಈಗ ಈ ನಿವೃತ್ತ ವ್ಯವಸ್ಥಾಪಕ ನಿರ್ದೇಶಕ ಸೆಸ್ಕಾಂದು ಮುನಿಗೋಪಾಲ್ ರಾಜು ಅನ್ನೋರು ಇದೇ ನನ್ನ ಉತ್ತರ ಅಂತ ಹೇಳ್ತಾರೆ. ಈಗ ಆರೋಪ ಏನಿದೆ KRSದು, ಮೂಡ ಹಗರಣ, ಬಹುಕೋಟಿ ಚಿನ್ನದ ಹಗರಣ ನಡೀತಾ ಇತ್ತು. ಅದೇ ರೀತಿ ಈಗ ಒಂದು ಚೆಸ್ಕಾಂ ಹಗರಣ, ಏನು ಚಾಮುಂಡೇಶ್ವರಿ ವಿದ್ಯುತ್ ನಿಯಮಿತ ನಿಗಮದಲ್ಲಿ ಆಗಿರುವಂತಹ ಚೆಸ್ಕಾಂ ಹಗರಣ, ಇದರಲ್ಲಿ ಸುಮಾರು 35ರಿಂದ 60 ಕೋಟಿ ಹಗರಣ ನಡೆದಿದೆ. ಏನೇ ರೈತರಿಗೆ ತಲುಪಬೇಕಾದಂತಹ ಪವರ್ ಟ್ರಾನ್ಸ್ಫಾರ್ಮರ್ಸ್ಗಳು ಇಲ್ಲಿಗಲ್ ಆಗಿ ಟೆಂಡರ್ ಕರೀದೇನೆ, ಈ ಟೆಂಡರ್ ಕರೀದೇನೆ ಇವರು ಪರ್ಚೇಸ್ ಆರ್ಡರ್ಗಳನ್ನ ರೈಸ್ ಮಾಡಿಕೊಂಡು ಯಾವುದೇ ಇಂಟರ್ನಲ್ ಆಡಿಟ್ಗಳನ್ನ ಮಾಡದೆ, ವೆರಿಫಿಕೇಶನ್ ರಿಪೋರ್ಟ್ಗಳನ್ನ ಯಾವುದನ್ನೂ ಕೂಡ ಮಾಡದೆ ತಮಗೆ ಬೇಕಾದ ನಿಟ್ಟಿನಲ್ಲಿ ಅಪ್ರೂವಲ್ನ ಮಾಡ್ಕೊಂಡಿರುವಂತಹ ಒಂದು ಬಿಗ್ಗೆಸ್ಟ್ ಪ್ರಕರಣ ಇವತ್ತು KRS ಪಕ್ಷ ಬಯలుಗೆಳೆದಿದೆ. ಈ ವಿಚಾರವಾಗಿ ನಾವು ರಾಜ್ಯ ಮುಖ್ಯ ಕಾರ್ಯದರ್ಶಿಯಾದಂಥ ಶಾಲಿನಿ ರಜನೀಶ್ ಅವ್ರಿಗೆ ನಾವು ಇದನ್ನ ಒಂದು ಅಧಿಕೃತವಾದ 200 ಪುಟಗಳ ದಾಖಲೆ ಸಮೇತ ದೂರನ್ನ ಕೊಟ್ಟಿದ್ದೀವಿ. ಅದೇ ರೀತಿಯ ಗೌರವ್ ಗುಪ್ತಾ ಅಂತ ಹೇಳಿ ಇವರು ಇಂಧನ ಕಾರ್ಯದರ್ಶಿಯೂ ಕೂಡ ಆಗಿ ಅಪಾರ ಮುಖ್ಯ ಕಾರ್ಯದರ್ಶಿ ಆಗಿದ್ದಾರೆ, ಇವರು ಕೂಡ ದೂರನ್ನ ಕೊಟ್ಟಿದ್ದೀವಿ. ನಮ್ಮ ಮೇನ್ ಅಲಿಗೇಷನ್ ಬಂದ್ಬಿಟ್ಟು ಇಲ್ಲಿ ಏನೋ ರೈತರಿಗೆ ಬೇಕಾದಂತ ಕೃಷಿ ಚಟುವಟಿಕೆಯಲ್ಲಿ ಬೇಕಾದಂತ ಪವರ್ ಟ್ರಾನ್ಸ್ಫರ್ಸ್ಗಳಿಗೆ ಅಲೆದಾಡ್ತಾ ಇದ್ದಾರೆ, ಅತಿವೃಷ್ಟಿ ಅನಾವೃಷ್ಟಿ ಅಂತ ಇದ್ ಮಾಡ್ತಾ ಇದ್ದಾರೆ. ಅವ್ರಿಗೆ 24 ಗಂಟೆ ಒಳಗಡೆ ನಾವು ಅದನ್ನ ಸಪ್ಲೈ ಮಾಡ್ತೀವಿ ಅಂತ ಹೇಳ್ತಾರೆ. ಕೆಟ್ಟ ನಿಂತದ್ದು, ಅದೋ ಶಿಥಿಲ ವ್ಯವಸ್ಥೆ ಆಗಿದ್ದೋ, ಯಾವ್ದೋ ಬ್ಲಾಸ್ಟ್ ಆಗಿದ್ದೋ, ಮತ್ತೊಂದು ಆಗಿದ್ದ ಅಂತ ಸಂದರ್ಭದಲ್ಲಿ 24 ಗಂಟೆ ಒಳಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಇವತ್ತು 2693 ಪವರ್ ಟ್ರಾನ್ಸ್ಫರ್ಸ್ಗಳಲ್ಲಿ ಸರಿಯಾದ ದಾಖಲೆಗಳನ್ನ ಇಲ್ದೇನೆ ಇನ್ವಾಯ್ಸ್ಗಳನ್ನ ಯಾವ ರೀತಿ ಎಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಯಾವ ರೀತಿ ಎಲ್ಲ ಅಪ್ರೂವಲ್ಗಳು ಮಾಡ್ಕೊಂಡಿದ್ದಾರೆ, ಮತ್ತೆ ಆರ್ಥಿಕ ಇಲಾಖೆ ಗೈಡ್ಲೈನ್ಸ್ಗಳನ್ನ ಯಾವ ರೀತಿ ಗಾಳಿಗೆ ತೋರ್ದಿದ್ದಾರೆ ಅಂತ ಹೇಳ್ಬಿಟ್ಟು KRS ಪಕ್ಷ ಇವತ್ತು ಇದು ಮಾಡ್ತಾ ಇದೆ. ಈಗ ಮೇಯ್ನ್ ಆಗಿ ನಮ್ಮಲ್ಲಿ 22 ಜನರನ್ನ ನಾವು ಆರೋಪಿಗಳಾಗಿ ಮಾಡಿದ್ದೀವಿ. ಆ 27 ಜನರ ಪ್ರಮುಖ ಆರೋಪಿ ಬಂದ್ಬಿಟ್ಟು ಇದರಲ್ಲಿ ಮುನಿಗೋಪಾಲ್ ರಾಜ್ ಅಂತೇಳಿ ಇವರು ವ್ಯವಸ್ಥಾಪಕ ನಿರ್ದೇಶಕರು, ಮಾಜಿ MD ಇವರು. ಅದೇ ರೀತಿ ಶೀಲಾ ಅಂತೇಳಿ ಇವರು ಕೂಡ ಮಾಜಿ MD ಅವರು ಇವರು. ಮತ್ತೆ ಲೋಕೇಶ್ ಅಂತೇಳಿ ಶ್ರೀಮತಿ SB ಅನಿತಾ, ರಾಮಚಂದ್ರ ರಾವ್, ಪೂರ್ಣಚಂದ್ರ ತೇಜಸ್ವಿ, ಶ್ರೀ ಅನಿತಾಬಾಯಿ, ಅರ್ಜುನ್, ರಮೇಶ್, ಅನಿಲ್ ಕುಮಾರ್, ಈ ರೀತಿಯಾಗಿ 22 ಜನ ಅಧಿಕಾರಿಗಳ ಮೇಲೆ ಅಲಿಗೇಷನ್ಸ್ ನ ಮಾಡಿದ್ವಿ. ಇದು ರೈತರಿಗೆ ಹೋಗಿ ಇನ್ಸ್ಟಾಲ್ ಮಾಡ್ಬೇಕಾದಂತ ಪರಿಕರಗಳನ್ನ ಇವರು ಖರೀದಿಲಿ ಇದನ್ನ ಖರೀದಿ ಮಾಡಿದಾರಲ್ಲ ಪ್ರೈವೇಟ್ ಕಂಪನಿಗಳಲ್ಲಿ, ಅದನ್ನ ತಯಾರಿಕಾ ಘಟಕಗಳಿಂದ ಖರೀದಿ ಮಾಡ್ಬೇಕಾದ್ರೆ ಈ ಹಗರಣ ಸೃಷ್ಟಿಸಿದೆ. ಕೇಳಿದ್ರಲ್ಲ. ಈಗ ಮುನಿಗೋಪಾಲ್ ರಾಜು ಅವರು ಏನ್ ಹೇಳ್ತಾರೆ, ಇಲ್ಲಿ ನಗರಾದ್ಯಂತ ಬೆಳಕು ಪ್ರದರ್ಶನ ಅಂದ್ರೆ 4 ಹಂತದ 3000 ಡ್ರೋನ್ ಆಯೋಜಿಸಿ ಇಲ್ಲಿ ಸಿಂಕ್ರನೈಸ್ಡ್ ಡ್ರೋನ್ ಶೋಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ತಂದೆ ನಾನು. ಈಗ ಆ ರೆಕಾರ್ಡ್ ತಂದು ಒಂದು ಹೆಮ್ಮೆಯನ್ನ, ಜೊತೆಗೆ ಈ ಸೆಸ್ಕಾಗೆ A ಮತ್ತು B ಗ್ರೇಡ್ ಈ ರೀತಿ ತಗೊಂಡ್ಬಂದಿದ್ದೀನಿ. ನನಗೆ ಈ ಆರೋಪ ಊರ್ಜಿತ ಆಗ್ತದ, ಬೇಸರ ಆಯಿತು. ಈಗ ನಿವೃತ್ತಿಯಲ್ಲಿ 35 ವರ್ಷ ಸೇವೆಯನ್ನ ನಾನು ಸಲ್ಲಿಸಿದ್ದೀನಿ. ಇಲ್ಲಿ ಕೋಟ್ಯಾಂತರ ಅವ್ಯವಹಾರ ಅಂತ ಹೇಳ್ತಾರಲ್ಲ, ಅಭಿವೃದ್ಧಿ ಕೆಲಸ ನಿಯಮಾನುಸಾರ ನಾ ಮಾಡಿದ್ದೆ. ಯಾವುದೇ ಕಾಮಗಾರಿ ಪರಿವರ್ತಕ ಖರೀದಿ ನಿಯಮಾನುಸಾರ ಅಂದ್ರೆ ಟೆಂಡರ್ ಕರೆದೇ ನಾವು ಮಾಡಿದ್ವಿ. ಇಲಾಖೆ ಅನುಮೋದನೆ ಪಡೆದು ನಾನು ಮಾಡಿದ್ದೆ. ದಾಖಲೆಯನ್ನ ಯಾರೇ ಆಗಲಿ ಅಲ್ಲಿ ಸೆಸ್ಕಾ ಆಫೀಸ್ಗೆ ಹೋಗಿ ಪರಾಮರ್ಶಿಸಬಹುದು, ನೋಡ್ಬೋದು. ಈ ಆರೋಪ ಸತ್ಯಕ್ಕೆ ದೂರ ಅಂತ ಹೇಳಿ ಅವ್ರು ಹೇಳ್ತಾರೆ. ಜೊತೆಗೆ ಏನೇ ಆಗಲಿ
ಸತ್ಯಮೇವ ಜಯತೆ. ನಮಸ್ಕಾರ. ನಾನು KM ಮುನಿಗೋಪಾಲ್ ರಾಜು, ನಿವೃತ್ತ ಮ್ಯಾನೇಜಿಂಗ್ ಡೈರೆಕ್ಟರ್ ಚೆಸ್ಕಾಮ್ ಮೈಸೂರು. ಇತ್ತೀಚೆಗೆ ನನ್ನ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಈ KRS ಪಕ್ಷ ಅನ್ನೋರು ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ನನ್ನ ಬಗ್ಗೆ ಕೆಲವು ಅಪವಾದಗಳನ್ನ ಮಾಡಿರ್ತಕ್ಕಂಥದ್ರ ಬಗ್ಗೆ ನಾನು ಈ ಮೂಲಕ ಸಮಜಾಯಿಷಿಯನ್ನು ನೀಡ್ತಾ ಇದ್ದೇನೆ. ನಾನು ಸುಮಾರು ಈ ಒಂದು ಇಲಾಖೆಯಲ್ಲಿ 35 ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆ ಸಲ್ಲಿಸಿದ್ದೇನೆ. ಸಹಾಯಕ ಇಂಜಿನಿಯರ್ ಆಗಿ ಬಂದು ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ವರೆಗೆ ಒಂದು ನನ್ನ ಅನುಭವಗಳಲ್ಲಿ ಕೆಲಸ ಮಾಡಿದ್ದೇನೆ. ಅತ್ಯಂತ ಹೆಚ್ಚಿನ ಕೆಲಸಗಳನ್ನ ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಇದು ಈಗ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇದೆ ಅಥವಾ ಈ KRS ಪಕ್ಷದವರು ಸುದ್ದಿಗೋಷ್ಠಿ ಮಾಡಿ ಹೇಳಿದ್ದಾರೆ, ಅದು ಖಂಡಿತವಾಗ್ಲೂ ಆಧಾರರಹಿತವಾಗಿದೆ. ಅದಕ್ಕೆ ಯಾವುದೇ ಆಧಾರಗಳು ಇಲ್ಲ. ಆ ರೀತಿ ನಾವು ಯಾವುದೇ ಕಾಮಗಾರಿ ಇರ್ಬೋದು ಅಥವಾ ಯಾವುದೇ ಪರಿವರ್ತಕಗಳನ್ನು ಖರೀದಿ ಆದೇಶ ನೀಡೋದಿರ್ಬೋದು, ಆ ರೀತಿ ನೇರ ಯಾವುದೇ ಕಾರಣಕ್ಕೂ ಕೊಡಲಿಕ್ಕೆ ಬರೋದಿಲ್ಲ. ಅದಕ್ಕೆ KTTP ನಿಯಮ ಅಂತ ಇರುತ್ತೆ, ಮತ್ತು ಅದ್ರ ಪ್ರಕಾರ ಟೆಂಡರ್ ಕರಿಬೇಕು, ಮತ್ತು ಅನುಮೋದನೆಗಳನ್ನ ತಗೋಬೇಕು, ಅದನ್ನು ತಗೊಂಡೇ ಕೊಡಬೇಕು. ಈ ಎಲ್ಲ ನಿಯಮಗಳನ್ನ ನಾವು ಪಾಲನೆ ಮಾಡೇ ನಾವು ಈ ಕೆಲಸಗಳನ್ನ ಮಾಡಿದ್ದೇವೆ. ಬೇಕಾದರೆ ಇದಕ್ಕೆಲ್ಲ ರೆಕಾರ್ಡ್ಸ್ಗಳು ಕೂಡ ಚೆಸ್ಕಾಮ್ ಆಫೀಸಲ್ಲಿ ಸಿಗುತ್ತೆ, ಅದನ್ನು ತಗೋಬೋದು. ಇವರು ಬರೀ ನನಗೆ ಏನು ನಾನು ಒಬ್ಬ ಕೆಳ ಹಂತದಿಂದ ಅಂದರೆ ಸಹಾಯಕ ಇಂಜಿನಿಯರ್ ಆಗಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದೀನಿ ಅಂತೇಳಿ ನನಗೆ ತೇಜೋವಧೆ ಮಾಡೋಕ್ಕೆ ಇದನ್ನು ಮಾಡಿರೋದೇ ಹೊರತಾಗೆ ಇದಕ್ಕೆ ಯಾವುದೇ ರೀತಿಯ ಆಧಾರಗಳಿಲ್ಲ. ಮತ್ತು ನಾನು ಒಂದು ಕೆಳವರ್ಗದಿಂದ ಕೂಡ ಬಂದಿದ್ದೇನೆ, ಹಿಂದುಳಿದ ವರ್ಗದಿಂದ ಬಂದಿದ್ದೇನೆ. ಆ ಕಾರಣದಿಂದಲೂ ಈ ರೀತಿ ಮಾಡ್ತಾ ಇರ್ಬೋದು. ಮತ್ತು ಇದ್ರ ಜೊತೆಗೆ ನಾನು ಈ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನ ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ನೋಡಿ, ನಾನು ನಮ್ಮ ಅವಧಿಯಲ್ಲಿ ಚೆಸ್ಕಾಮ್ ಸಂಸ್ಥೆ A ಮತ್ತು B ಗ್ರೇಡ್ ತಗೊಳ್ಳಿಕ್ಕೆ ಸಾಧ್ಯ ಆಯಿತು. ಈ ಗ್ರೇಡನ್ನು ಬೇರೆ ಯಾರೂ ಕೊಡೋದಲ್ಲ. ಒಂದು ದೇಶದ ಪ್ರತಿಷ್ಠಿತ ಸಂಸ್ಥೆಯಾದ PFC ಎಲ್ಲ ಎಸ್ಕಾಮ್ಸ್ಗಳನ್ನ ರೇಟ್ ಮಾಡುತ್ತೆ. ಅಂದರೆ ಅವ್ರ ಲಾಸಸ್ ಎಷ್ಟು ಕಮ್ಮಿ ಮಾಡಿದ್ದಾರೆ, ಕೆಲಸ ಎಷ್ಟು ಮಾಡಿದ್ದಾರೆ, ರೆವಿನ್ಯೂ ಕಲೆಕ್ಷನ್ ಎಷ್ಟು ಮಾಡಿದ್ದಾರೆ, ಇದ್ರ ಮೇಲೆ ರೇಟಿಂಗ್ ಕೊಡುತ್ತೆ. ಆ ರೇಟಿಂಗಲ್ಲಿ ನಾವು ಕಳೆದ 2 ವರ್ಷದಲ್ಲಿ A ಮತ್ತು B ಗ್ರೇಡಲ್ಲಿ ಇದ್ದೀವಿ. ಚೆಸ್ಕಾಮ್ ಕರ್ನಾಟಕದ ಯಾವುದೇ ಎಸ್ಕಾಮ್ಗಳು ಕೂಡ ಈ ಗ್ರೇಡ್ನಲ್ಲಿಲ್ಲ, ಅವಿನ್ನೂ ಕೆಳ ಹಂತದಲ್ಲಿದ್ದಾವೆ. ಅದು ಹೇಗೆ ಸಾಧ್ಯ ಆಗುತ್ತೆ? ನಮ್ಮ ಅವಧಿಯಲ್ಲಿ ಕೆಲಸ ಮಾಡಿದರೆ ತಾನೇ ಮಾಡಲಿಕ್ಕೆ ಸಾಧ್ಯ ಆಗೋದು. ಇದು ಒಂದು. ಎರಡನೇದು, ನಾನು ಈ ಒಂದು ನಮ್ಮ ಸಂಸ್ಥೆಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮತ್ತು ಭಾರತ ದೇಶಕ್ಕೆ ಒಂದು ಹೆಮ್ಮೆ ತರೋ ರೀತಿಯಲ್ಲಿ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನು ಮಾಡಿದ್ದೇನೆ. 3000 ಡ್ರೋನ್ ಶೋನ್ ತಂದು ನಾವು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇವೆ. ಭಾರತದ ಇನ್ಫ್ಯಾಕ್ಟ್ ಸೆಂಟ್ರಲ್ ಗೌರ್ಮೆಂಟಿಂದ ಆ ಒಂದು ವಿಚಾರವನ್ನು ತಗೊಂಡು ಅವ್ರ ವೆಬ್ಸೈಟಲ್ಲಿ ಕೂಡ ಹಾಕಿದ್ದಾರೆ. ಇಂಥ ಒಂದು ಪ್ರತಿಷ್ಠಿತವಾದ ಕೆಲಸವನ್ನು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ತರ್ತಕ್ಕಂಥ ಕೆಲಸ ನನ್ನ ಅವಧಿಯಲ್ಲಿ ಆಗಿದೆ. ಇದು ನಾನು ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಮಾಡಿರ್ತಕ್ಕಂಥ ಕೆಲಸ. ಮತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಅತ್ಯಾಕರ್ಷಕ ದೀಪಾಲಂಕಾರ ನಿಮಗೆ ಗೊತ್ತಿದೆ. ಕಳೆದ 2 ವರ್ಷಗಳಲ್ಲಿ ದೀಪಾಲಂಕಾರ ಎಷ್ಟು ಒಂದು ಜನಾಕರ್ಷಣೆಯನ್ನು ಪಡೆಯಿತು ದಸರಾ ಸಂದರ್ಭದಲ್ಲಿ ಅಂದರೆ, ದಸರಾ ದೀಪಾಲಂಕಾರ ನೋಡಲಿಕ್ಕೆ ಲಕ್ಷಾಂತರ ಜನ ಬಂದು ನೋಡಿದ್ದಾರೆ. ಅದಕ್ಕೆ ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದರೂ ಕೂಡ ಪರ್ಸನಲ್ ಆಗಿ ಇನ್ವಾಲ್ವ್ ಆಗಿ ಆ ದೀಪಾಲಂಕಾರನ ಅಷ್ಟು ಕಣ್ಣಿಗೆ ಕಟ್ಟೋ ರೀತಿ ಅತ್ಯಾಕರ್ಷಕವಾಗಿ ಮಾಡಲಿಕ್ಕೆ ನಾನು ತೊಡಗಿಸ್ಕೊಂಡಿದ್ದೇನೆ. ಮತ್ತು ನಮ್ಮ ಸಂಸ್ಥೆಗೆ ಮೂಡಾವತಿಯಿಂದ ಸುಮಾರು 22 ಸ್ಟೇಷನ್ಗೂ ಸೇರಿ ಒಟ್ಟು 32 ಇಷ್ಟು ಒಂದು CA ನಿವೇಶನಗಳನ್ನ ಪಡೆದು ಇಟ್ಟಿದ್ದೀವಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ನಮಗೆ ಸ್ಟೇಷನ್ ಮಾಡಲಿಕ್ಕೆ ಜಾಗ ಸಿಗಲ್ಲ, ಮತ್ತು ಚೆಸ್ಕಾಮ್ ಆಫೀಸ್ಗಳು ಮಾಡಲಿಕ್ಕೆ ಜಾಗ ಸಿಗಲ್ಲ ಅಂತ ಇದನ್ನು ಯಾರೂ ಮಾಡಿಲ್ಲ. ನಾನು ಇದನ್ನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳು ಇವ್ರಿಗೆ ರಿಕ್ವೆಸ್ಟ್ ಮಾಡಿ ಏನು ಕಾನೂನು ಪ್ರಕಾರ ಇದಿರುತ್ತೆ ಇದನ್ನು ಒಂದು ಅಲಾಟ್ಮೆಂಟ್ ಕೂಡ ನಾವು ತಗೊಂಡಿದ್ದೇವೆ. ಮತ್ತು ನಮ್ಮ ಈ ಅವಧಿಯಲ್ಲಿ ಸಾಕಷ್ಟು ಡಿಸ್ಟ್ರಿಬ್ಯೂಷನ್ ಲಾಸಸ್ಸು, AT&C ಲಾಸಸ್ಸು ಕಡಿಮೆ ಮಾಡಿದ್ದೀವಿ, ಮತ್ತು ರೆವಿನ್ಯೂನ ಜಾಸ್ತಿ ಮಾಡಿದ್ದೀವಿ. ಮತ್ತು ಭಾಳ ಮುಖ್ಯವಾಗಿ ಸುಮಾರು 900 ಮೆಗಾವಾಟು ಫೀಡರ್ ಸೋಲರೈಸೇಷನ್ ವರ್ಕನ್ನು ತಂದಿದ್ದೀವಿ. ಯಾವುದೇ ಒಂದು ಸಂಸ್ಥೆಯಲ್ಲಿ ಎಸ್ಕಾಮ್ಸಲ್ಲಿ ತರೋಕ್ಕಾಗದೇ ಇರೋಷ್ಟನ್ನು ನನ್ನ ಅವಧಿಯಲ್ಲಿ ತಂದಿದ್ದೇನೆ. ಮತ್ತು ಸುಮಾರು 3000 ಆಡಿ ಬುಡಕಟ್ಟಿನ ಮನೆಗಳಿಗೆ, ಬರೀ ಅವ್ರಿಗೆ ಸೋಲಾರ್ ಹೋಗ್ಬಿಟ್ರೆ ದೀಪ ಇರ್ತಾ ಇರಲಿಲ್ಲ, ಅಂಥವ್ರಿಗೆ ಕನ್ವೆನ್ಷನಲ್ ಟೈಪಲ್ಲಿ 70 ವರ್ಷಗಳ ನಂತರ ಅವ್ರಿಗೆ ಕರೆಂಟ್ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಅವಧಿಯಲ್ಲಿ ಮಾಡಿದ್ದೀವಿ. ಮತ್ತು ಮೈಸೂರು ಸಿಟಿಗೆ UG ಕೇಬಲ್ ಕಾಮಗಾರಿಯನ್ನು ತಂದಿದ್ದೀವಿ. ಈ ಕಾಮಗಾರಿ ತರಬೇಕಾದ್ರೂ ಕೂಡ ಸಾಕಷ್ಟು ಅನುಮೋದನೆಗಳನ್ನ ತಗೊಂಡು ನಾವು ತರಬೇಕಾಗ್ತದೆ, ನೇರ ಕೊಡಲಿಕ್ಕಾಗೋದಿಲ್ಲ. ಮತ್ತು ಈ UG ಕೇಬಲ್ ಕಾಮಗಾರಿಯನ್ನು ಅತ್ಯಂತ ಒಂದು ಗುಣಮಟ್ಟದ ಕೆಲಸ ಆಗಬೇಕು ಅಂತೇಳಿ ಗುಣಮಟ್ಟದ ಮೆಟೀರಿಯಲ್ಸ್ನ ಹಾಕಿ ಮಾಡಿದ್ದೀವಿ. ತಾವೆಲ್ಲ ಕೂಡ ಪರಿಶೀಲಿಸ್ಬೋದು. ಈ ರೀತಿಯ ಸುಮಾರು ಕೆಲಸಗಳನ್ನ ನಾವು ಮಾಡಿದ್ದೇವೆ. ಮತ್ತು ಸುಮಾರು 150ಕ್ಕೂ ಹೆಚ್ಚು ಹೊಸ ಫೀಡರ್ಗಳನ್ನ ಮಾಡಿದ್ದೇವೆ.
ಸುಮಾರು 30-40 ಹೊಸ ಸ್ಟೇಷನ್ಗಳನ್ನ ತರಲಿಕ್ಕೆ ಎಲ್ಲ ನಾವು DPRಗಳನ್ನ ಮಾಡಿಕೊಟ್ಟಿದ್ದೇವೆ. ಮತ್ತು ಟ್ರಾನ್ಸ್ಫಾರ್ಮರ್ ಮೇಂಟೆನೆನ್ಸ್ ಮಾಡಿದ್ದೀವಿ. ಸುಮಾರು ಒಂದು 25-30 ಸಾವಿರ ಟ್ರಾನ್ಸ್ಫಾರ್ಮರ್ಸ್ಗಳು ಅವು ಫೇಲ್ ಆಗಲಾರ್ದಂಗೆ ಮೇಂಟೆನೆನ್ಸ್ ಮಾಡಿದ್ದೇವೆ. ಸುಮಾರು 800ರಿಂದ 1000 ಅದು ಫೀಡರ್ ಮೇಂಟೆನೆನ್ಸ್ ಮಾಡಿದ್ದೀವಿ. ಈ ಕೆಲಸಗಳನ್ನೆಲ್ಲ ಯಾರೂ ಮಾಡ್ತಾ ಇಲ್ಲ. ನಾನು ಒಂದು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಲ್ಲಿ ಇದ್ದಿದ್ದರಿಂದ, MD ಆಗಿರೋದ್ರಿಂದ ಇಂಥದ್ದನ್ನು ಮಾಡಬೇಕು ಅಂತೇಳಿ ಸುಮಾರು ಎಲ್ಲ ಕೆಲಸಗಳನ್ನ ನಾವು ತೆಗೆದಿದ್ದೇವೆ, ಆ ಕೆಲಸಗಳನ್ನ ಮಾಡಿಸಿದ್ದೇವೆ. ಈ ಎಲ್ಲ ಕಾರಣಗಳಿಂದ ಚೆಸ್ಕಾಂ ಸಂಸ್ಥೆ A ಗ್ರೇಡು ಮತ್ತು B ಗ್ರೇಡ್ ಬಂದಿದೆ ಕಳೆದ 2 ವರ್ಷದಲ್ಲಿ. ಇವ್ರು ಹೇಳಿದಾಗ ಯಾವುದೇ ರೀತಿಯ ಹಣ ಪೋಲ್ ನಾವು ಮಾಡಿಲ್ಲ. ಎಷ್ಟು ಅಗತ್ಯಕ್ಕೆ ಬೇಕೋ ಆ ಕಾಮಗಾರಿಗಳನ್ನ ಮಾತ್ರ ಮಾಡಿದ್ದೇವೆ. ಪರಿವರ್ತಕಗಳನ್ನೂ ಕೂಡ ನಮಗೀಗ ಮಳೆ ಬರುತ್ತೆ ಮತ್ತು ಬೇಸಿಗೆ ಕಾಲದಲ್ಲಿ ಟ್ರಾನ್ಸ್ಫಾರ್ಮರ್ಗಳು ಫೇಲ್ ಆಗ್ತವೆ. ಅವಾಗೆಲ್ಲ ಟ್ರಾನ್ಸ್ಫಾರ್ಮರ್ಗಳು ಇರಬೇಕು. ಮತ್ತು ರೈತರುಗಳು, ಬಹಳ ಮುಖ್ಯವಾಗಿ ರೈತರುಗಳ ನೀರಾವರಿ ಪಂಪ್ಸೆಟ್ಗಳಿಗೆ ಟ್ರಾನ್ಸ್ಫಾರ್ಮರ್ಗಳನ್ನ ಹಾಕ್ತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ಅದನ್ನು ನಿಯಮಾನುಸಾರ ಕಾನೂನುಬದ್ಧವಾಗಿ ಮಾಡಿದ್ದೇವೆ ಹೊರತು ಅದರಲ್ಲಿ ಯಾವುದೇ ರೀತಿಯ ಅಕ್ರಮ ಆಗಿಲ್ಲ. ಸುಮ್ಮನೆ ಇವರು ನನಗೆ ತೇಜೋವಧೆ ಮಾಡಲಿಕ್ಕೆ ಇಷ್ಟು ಕೆಲಸ ಮಾಡಿದ್ರಲ್ಲ, ಒಂದು ಕೆಳವರ್ಗದಿಂದ ಬಂದಿದ್ದಾರೆ ಅಂತಲೋ ಏನೋ ಬೇರೆ ಯಾವ್ಯಾವುದೋ ಕಾರಣಗಳಿಂದ ಈ ರೀತಿಯ ಒಂದು ಆಪಾದನೆಯನ್ನು ಹೊರಿಸ್ತಾ ಇದ್ದಾರೆ. ದಯಮಾಡಿ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೇನೆ. ಮತ್ತು ಈವನ್ ನಮ್ಮ ಏನು ನನ್ನ ಮೇಲೆ ಅಪವಾದ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾನು ಮನವಿ ಮಾಡ್ತೇನೆ. ನೀವು ಎಲ್ಲ ರೆಕಾರ್ಡ್ಸ್ಗಳನ್ನ ತೆಕ್ಕೊಂಡು ನೋಡಿ. ದಯಮಾಡಿ ಈ ರೀತಿ ತೇಜೋವಧೆ ಮಾಡ್ತಕ್ಕಂಥ, ಮಾನಸಿಕವಾಗಿ ನೋವು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಅಂತೇಳಿ ಈ ಮೂಲಕ ತಮಗೆ ನಾನು ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, the print solution under one roof.